ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡಬೇಕಂತ ಬಂದಿದ್ದೀನಿ. ಏನು ಶಾಪಿಂಗ್ ಮಾಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗಂತೂ ನಿಜ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಜನ ಈ ಥರನೂ ಇರ್ತಾರ, ಎಷ್ಟು ಮೋಸ ಮಾಡ್ತಾರಲ್ವ ಜನ. ನಾವು ಒಂದೊಂದು ರೂಪಾಯಿನೂ ಕೂಡಿಟ್ಕೊಂಡು ತಗೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡಿ ತೊಗೊಳ್ತೀವಿ. ಎಷ್ಟು ಕಷ್ಟಪಟ್ಟಿರ್ತೀವಿ 1 ರೂಪಾಯಿಗೂ. ನಂದು ಇವಾಗ ಏನಿಲ್ಲ ಅಂದರೆ 1000 ರೂಪೀಸ್. ನಾನು 1000 ರೂಪೀಸ್ ಖರ್ಚು ಮಾಡಿ ತೊಗೊಂಡಿದ್ದದು ಬಟ್ಟೆ. ಆದರೆ ಆ 1000 ರೂಪೀಸ್ಗೆ ನಾನು ಕಷ್ಟಪಡಬೇಕು, ಕಷ್ಟಪಟ್ಟರೆ ಸಿಗೋದು, ಸುಮ್ಮನೆ ಏನೂ ಸಿಗಲ್ಲ. ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲ ಸ್ವಲ್ಪ ಕಷ್ಟನೇ ಇದೆ. ಒಂದೊಂದು ರೂಪಾಯಿನೂ ಯೋಚನೆ ಮಾಡಿ ಖರ್ಚು ಮಾಡ್ತೀವಿ. ಯಾಕಂದರೆ ತುಂಬ ಕಷ್ಟಪಡಬೇಕು 1 ರೂಪಾಯಿನೂ ದುಡಿಬೇಕಂದ್ರೆ. ಅದಕ್ಕೇ ನಾನು ಯೋಚನೆ ಮಾಡಿದೆ, ಫಸ್ಟು ತೊಗೊಳ್ಳೋದು ಬೇಡ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೆ. ಆದ್ರೂ ಏನು 1000 ರೂಪೀಸ್ಗೆ 3 ಟಾಪ್ಸ್ ಇತ್ತಲ್ವಾ, ಏನೋ ಒಂದು 300 ರುಪೀಸ್ದು ಟಾಪ್ಸ್ ಬರ್ತಾವೇನೋ, ನೋಡೋಣ ಹೆಂಗಿರುತ್ತೆ ಏನೋ. ಕ್ವಾಲಿಟಿ ಇಲ್ಲ ಅಂತಂದರೂ ಹಾಕ್ಕೊಳಕ್ಕೆ ಥರ ಇರುತ್ತೇನೋ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ಬುಕ್ ಮಾಡಿದ್ದೆ. ಕ್ಯಾಶ್ ಆನ್ ಡೆಲಿವರಿನೇ ಇತ್ತು. ಕ್ಯಾಶ್ ಆನ್ ಡೆಲಿವರಿ ಇದೆ ಅಲ್ವಾ, ಏನು ಫಸ್ಟೇ ಅಮೌಂಟ್ ಪೇ ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡು ಕ್ಯಾಶ್ ಆನ್ ಡೆಲಿವರಿಗೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ. ಮತ್ತು ಅಲ್ಲಿ ಬಂತು ಡ್ರೆಸ್ಸು. ಬಂದಾಗ ಅವರು ಆ ಡೆಲಿವರಿ ಬಾಯ್ ಇಟ್ಕೊಂಡು ಓಪನ್ ಮಾಡೋಂಗಿಲ್ಲ, ಫಸ್ಟ್ ಕ್ಯಾಶ್ ಕೊಡಿ ಆಮೇಲೆ ಓಪನ್ ಮಾಡಿ ಅಂತ ಹೇಳಿದರು. ಸರಿ, ನಾನು ಆನ್ಲೈನಲ್ಲೇ ತೊಗೊಳ್ತಾ ಇರ್ತೀನಿ. ನಾನು ಜಾಸ್ತಿ ಮಿಂತ್ರಾದಲ್ಲಿ ಶಾಪ್ ಮಾಡ್ತೀನಿ. ನಾನು ಹಾಕೊಳ್ಳೋ ಬಟ್ಟೆ ಎಲ್ಲ ಜಾಸ್ತಿ ಮಿಂತ್ರಾದಲ್ಲೇ ತೊಗೊಳ್ಳೋದು ನಾನು. ಅದಕ್ಕೋಸ್ಕರ ಬರೋದ್ರ ಮಿಂತ್ರಾದಲ್ಲೆಲ್ಲ ಚೆನ್ನಾಗಿರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ ಅಂದ್ಕೊಂಡು ಕೊಟ್ಟೆ. ನಾನು ಅವ್ರಿಗೆ ಅಮೌಂಟ್ ಕೊಟ್ಟೆ, ಅವ್ರು ಹೊಲ್ಟೋದ್ರು. ಆಮೇಲೆ ತೆಗೆದು ನೋಡ್ತೀನಿ ಬಟ್ಟೆ. ನನಗಂತೂ ಎಷ್ಟು ಕೋಪ ಬಂದಿತ್ತು ಅಂದರೆ, ಆ ಬಟ್ಟೆ ತಂದುಕೊಟ್ಟವ್ರು ಏನಾದರೂ ಆ ಟೈಮಿಗೆ ನನಗೆ ಸಿಕ್ಕಿದ್ದಿದ್ರೆ ಹಿಡ್ಕೊಂಡು ಹೊಡೆದ್ಬಿಡೋಣ ಅನ್ನೋ ಅಷ್ಟು ಕೋಪ ಬಂದಿತ್ತು. ಯಾಕಂದರೆ ಹಂಗಿದ್ದಾವೆ ಅದು ಬಟ್ಟೆ. ನಿಜ ನೆಲ ಒರ್ಸೋಕ್ಕೂ ಆಗಲ್ಲ ಆ ಥರ ಬಟ್ಟೆ ತಂದುಕೊಟ್ಟಿದ್ದಾರೆ. 1000 ರೂಪೀಸ್ ಕೊಟ್ಟೆ ಅಲ್ವಾ ಅಂತ ಹೊಟ್ಟೆ ಅಂತೂ ಉರಿದೋಯ್ತು ನನಗಂತೂ. ಅಷ್ಟು ಕಷ್ಟಪಡ್ಬೇಕು ನಾವು 1000 ರೂಪೀಸ್ಗೆ. ಸುಮ್ಮನೆ ಯಾರಿಗೋ ಈ ಹಳೆ ಬಟ್ಟೆಗೋಸ್ಕರ ನಾವು 1000 ರೂಪೀಸ್ ಕೊಟ್ವಲ್ಲ ಅನ್ನೋ ಥರ ಆಗ್ಬಿಡ್ತು ನನಗಂತೂ. ಯಾಕೆ ಹೇಳ್ತೀರಾ, ನಾನಂತೂ ನಿಜ ಒಂದು 3 ಡೇಸ್ 4 ಡೇಸ್ ಬರೀ ಅದೇ ಯೋಚನೆ. ಮತ್ತು ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ, ಅದು ಲಿಂಕೇ ಸಿಗ್ತಿಲ್ಲ ನನಗೆ. ನಾನು ಏನಂದರೆ ಫಸ್ಟಲ್ಲೇ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೆ. ನಾನು ಅವರು ಬುಕ್ ಮಾಡಿದಾಗ ಯಾವ ಡ್ರೆಸ್ ಬುಕ್ ಮಾಡಿದ್ದೆ ಏನು ಅಂತೆಲ್ಲ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೆ. ಮತ್ತು ಅದೇ ಲಿಂಕ್, ಅದು ಹೆಸರೆಲ್ಲ ಇರುತ್ತಲ್ವ, ಆ ನೇಮೆಲ್ಲ ಟೈಪ್ ಮಾಡ್ತಾ ಇದ್ದೀನಿ, ಲಿಂಕೇ ಬರ್ತಾಯಿಲ್ಲ. ಅವರು ನನ್ನನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬುಕ್ ಮಾಡಿ ನನಗೆ ಡ್ರೆಸ್ ಬಂದಿದ್ದ ತಕ್ಷಣ ನನ್ನನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಎಷ್ಟು ಹುಡುಕಿದ್ರು ಆ ಲಿಂಕ್ ಮತ್ತೆ ನಮ್ಗೆ ಸಿಗಲೇ ಇಲ್ಲ. ನೋಡಿಸ್ತೀನಿ ರೀ ಆ ಬಟ್ಟೆ ಹೆಂಗಿದೆ ಅಂತ, ನೀವೇ ನೋಡಿ. ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದು. ನಾನು ಇಷ್ಟೇ ಅಲ್ವಾ, ಏನೋ ಸ್ವಲ್ಪ ಕ್ವಾಲಿಟಿ ಇರಲ್ಲ, ಆದ್ರೂ ಸ್ವಲ್ಪ ನೋಡೋಣ ಹೆಂಗಿರುತ್ತೋ ಏನೋ ಅಂತ ಬುಕ್ ಮಾಡಿದೆ. ಎಷ್ಟು ಸ್ಮೆಲ್ಲು ಗೊತ್ತಾ ಈ ಬಟ್ಟೆ. ಹೇಳ್ತಲ್ವ, ನೆಲ ಒರ್ಸೋಕ್ಕೂ ಆಗಲ್ಲ. ಎಲ್ಲಾದರೂ ಬಿಸಾಕಿರ್ತಾರಲ್ಲ, ಆ ಬಿಸಾಕಿರೋ ಬಟ್ಟೆಗಳನ್ನ ಎತ್ಕೊಂಡ್ಬಂದು ಇವರು ಪ್ಯಾಕ್ ಮಾಡಿ ನೋಡಿ. ಅದರಲ್ಲೂ ಏನು ಪ್ಯಾಕಿಂಗ್ ಮಾಡಿದ್ದಾರೆ ಗೊತ್ತಾ ನೋಡಿ, ಈ ಥರ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಈ ಬಟ್ಟೆ ನೋಡಿ ಒಂದು ಸತಿ, ನನ್ನ ಕಳಿಸಿರೋ ಬಟ್ಟೆನೇ ಬೇರೆ ಇದೆ ನೋಡಿ. ಎಲ್ಲ ಶೇಡ್ ಆಗಿಬಿಟ್ಟಿದೆ ನೋಡಿ. ಹಳೇ ಬಟ್ಟೆ ಕಾಣಿಸ್ತಿದ್ಯಾ ನೋಡಿ, ಹಳೇದು ಫುಲ್ಲು ಎಲ್ಲ ಹೆಂಗೆ ಶೇಡ್ ಆಗಿಬಿಟ್ಟಿದೆ ಅಂತ. ಇದು ನೋಡಿ, ಒಳಗಡೆ ಹಾಕ್ಕೊಂಡು ಸ್ಟಿಚ್ ಎಲ್ಲ ಮಾಡಿದ್ದಾರೆ. ಈ ಥರ ಬಟ್ಟೆಗಳನ್ನ, ವೇಸ್ಟ್ ಬಟ್ಟೆಗಳನ್ನ ಇವರು 1000ಗೆ ಮಾರ್ತಾ ಇದ್ದಾರೆ. ನನಗಂತೂ ಎಷ್ಟು ಸಿಟ್ಟಾಗಿತ್ತು ಅಂದರೆ ನಿಜ. ಎಷ್ಟು ಸ್ಮೆಲ್ಲು ಗೊತ್ತಾ ಈ ಬಟ್ಟೆ ಅಂತೂ. 4 ಕಳಿಸ್ಬಿಟ್ಟಿದ್ದಾರೆ. ನಾನು ಬುಕ್ ಮಾಡಿದ 3. ಪುಣ್ಯಾತ್ಮರು ಇನ್ನೊಂದು ಎಕ್ಸ್ಟ್ರಾ ಕಳಿಸಿದ್ದಾರೆ, ಖುಷಿ ಪಡಿ ಅಂತ. ಆದರೆ ಆ ಬಟ್ಟೆ ನೋಡಿದ ತಕ್ಷಣ ನನಗೆ ವಾಮಿಟ್ ಬರೋ ಥರನೇ ಆಯಿತು. ಒಂದೊಂದು ಬಟ್ಟೆನೂ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ನೀಟಾಗಿ, ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆದರೆ ಬಟ್ಟೆ ಮಾತ್ರ ಎಲ್ಲ ಹಳೆ ಬಟ್ಟೆಗಳೇ ನೋಡಿ. ಇದು ಒಂದು ಟಾಪ್ ಕಳಿಸಿದ್ದಾರೆ. ಇವೆಲ್ಲ ನಾವು ಜಮಾನದಲ್ಲೇ ಯೂಸ್ ಮಾಡಿ ಬಿಸಾಕಿರೋ ಬಟ್ಟೆಗಳ ಥರ ಇದೆ ನೋಡಿ. ಇಲ್ಲಿ ಅವ್ರಿಗೆ ಆಗದಿರ ಏನೋ ಸ್ಟಿಚ್ ಏನೋ ಮಾಡಿದ್ದಾರೆ ನೋಡಿ, ಎಲ್ಲ ಹಂಗೆ ಇದೆ. ಆ ಥರ ಬಟ್ಟೆಗಳನ್ನ ಇಷ್ಟು ನೀಟಾಗಿ ಪ್ಯಾಕ್ ಮಾಡಿ ಹಳೇ ಬಟ್ಟೆಗಳನ್ನ ಕಳಿಸಿದ್ದಾರೆ ಇವರು. ನಿಜ ಅವ್ರು ಉದ್ಧಾರ ಆಗ್ತಾರ? ಈ ಟೈಮ್ಗೆ ಉದ್ಧಾರ ಆಗ್ಬೋದೇನೋ. ಜನಗಳು ಎಷ್ಟು ಇವಾಗ ನಾನು ಇಷ್ಟು ನೋವು ತಿಂತಾಯಿದ್ದೀನಿ ಅಂದರೆ, ನನಗಿಂತ ನೋವು ತಿನ್ನೋರು ಇನ್ನೂ ಇರ್ತಾರೆ. ಒಬ್ಬೊಬ್ಬರು 1 ರೂಪಾಯಿನೂ ಕೂಡಿಟ್ಕೊಂಡು ತಗೊಳ್ಳೋದೋ ಬೇಡ ಅಂತ ಅವರು ಯೋಚನೆ ಮಾಡಿ, ಅವ್ರಿಗೂ ಏನೋ ಕಷ್ಟಕ್ಕಾಗುತ್ತೆ. ಬಟ್ಟೆ
ಬೇಕು ಅಂತಲೇ ತೊಗೊಂಡಿರ್ತಾರೆ. ಇವಾಗ ಬಟ್ಟೆ ಇಲ್ದಿರೋರು ಇರ್ತಾರೆ, ಕಮ್ಮಿಗೆ ಸಿಗ್ತೈತಲ್ಲ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಈ ಥರ ಮಾಡಿದ್ರೆ ಅವ್ರಿಗೂ ಪಾಪ ಎಷ್ಟು ನೋವಾಗುತ್ತೆ ಫ್ರೆಂಡ್ಸ್. ನೋಡಿ ಇದು ಅಷ್ಟೇ, ಇದು ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗಿದೆ, ಯಾವುದೋ ಚಿಕ್ಕ ಸೈಜ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಹಾಕ್ಕೊಳಕ್ಕಾಗಲಿ, ಇಲ್ಲೆಲ್ಲ ನೋಡಿ ಸ್ಟಿಚ್ ಹೆಂಗೆ ಹಾಕಿದ್ದಾರೆ ನೋಡಿದ್ರೆ ಕಾಣಿಸ್ತಿದ್ಯಾ? ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ನಾನಂತೂ ಆ ಡೆಲಿವರಿ ಬಾಯ್ ಬಂದಿದ್ನಲ್ಲ, ಅವ್ನು ಮತ್ತೆ ಫೋನ್ ಮಾಡಿ ಅವ್ನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅಂದರೆ, ನಾನು ಈ ಬಟ್ಟೆ ತೊಗೊಂಡೋಗು ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ. ಅವರು ಇಲ್ಲ ಮೇಡಮ್, ಅದು ನಮಗೆ ಅಮೆಝಾನ್ ನಾವು ಡೆಲಿವರಿ ಮಾಡೋರು, ನಮ್ಗೆ ಅದು ಗೊತ್ತಿಲ್ಲ, ಪಾರ್ಸೆಲ್ ಬಂದಿದೆ ಮತ್ತು ನಾವು ರಿಟರ್ನ್ ಕೊಡೋಂಗಿಲ್ಲ, ಅದಕ್ಕೂ ನಮಗೂ ಇದಿಲ್ಲ. ಅದು ವೆಬ್ಸೈಟ್ ಏನಿದೆಯೋ ಅವ್ರಿಗೆ ಫೋನ್ ಮಾಡಿ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ, ಅವ್ರಿಗೆ ಏನಾದರೂ ಮಾತಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅಂತ ಅವರು. ಆದರೂ ನಾವು ಅವ್ರಿಗೆ ಮಾತ್ರ, ಆ ಹುಡುಗಗೆ ಪಾಪ ಅವ್ರದ್ದೇನು ತಪ್ಪಿಲ್ಲ, ಅವ್ರು ಕೊಟ್ಟಿದ್ದಾರೆ, ತಂದು ಕೊಟ್ಟಿದ್ದಾರೆ. ಆದ್ರೂ ಅವ್ನಿಗೆ ಫೋನ್ ಮಾಡಿ ಚೆನ್ನಾಗಿ ಬೈದಿದ್ದೀನಿ ನಾನಂತೂ. ನನಗೆ ನಿಜ ಎಷ್ಟು ಹೊಟ್ಟೆ ಉರಿದೋಯ್ತು ಅಂದರೆ ನೋಡಿ, ಇಲ್ಲಿ ಇವಾಗೂ ಅಷ್ಟೇ ಈ ಬಟ್ಟೆ ನೋಡ್ತಾ ಇದ್ರೆ ನನಗೆ ಹೆಂಗೆ ಅನಿಸ್ತಾ ಇದೆ ಗೊತ್ತಾ? ನೋಡಿ ಈ ಬಟ್ಟೆಗೆ ನಾನು 1000 ರೂಪಾಯಿ ಕೊಟ್ಟನಾ ಅನ್ನೋ ಥರ ಇದೆ. ಇನ್ನೊಂದು ನೋಡಿ 3 ಟಾಪ್ ಆಯ್ತಲ್ವ, ಇದು 4ನೇದು. ಎಲ್ಲ ನೋಡಿ ಗೈಸ್, ಎಲ್ಲ ಇದು ಬಿಸಾಕಿರೋ ಟಾಪುಗಳನ್ನ ಎತ್ಕೊಂಡು ಬಂದು ಸೇಲ್ ಮಾಡ್ತಿರೋದು. ನೋಡಿ ಹೆಂಗಿದೆ ನೋಡಿ ಬಟ್ಟೆ. ನಾನು ಅವತ್ತೇ ಬಿಸಾಕಬೇಕು ಅಂದ್ಕೊಂಡೆ ಇದನ್ನು, ಆದ್ರೂ ಇವಾಗ ನಂತರನೇ ಇರ್ತಾರಲ್ಲ ನೋಡೋರು, ಆನ್ಲೈನಲ್ಲಿ ಶಾಪ್ ಮಾಡಬೇಕು. ಇವಾಗ ಅಲ್ಲಿ ಅವರು ಯಾವ ಥರ ಫೋಟೋಸ್ ಕಳಿಸಿದ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಬೇಕಾದರೆ ಅದು ವೀಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಆ ಫೋಟೋಸ್ ಎಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಹೆಂಗಿದೆ ಅಂತ. ಆ ಫೋಟೋಸ್ ನೋಡಿ, ಈ ಫೋಟೋಸ್ ನೋಡಿ, 1000 ರೂಪೀಸ್ ಅಲ್ವಾ, 3 ಟಾಪ್ಸಿಂದ 300 ಸಮಥಿಂಗ್ ಬರುತ್ತೆ. ಸ್ವಲ್ಪ ಪರವಾಗಿಲ್ಲ, ಯಾಕಂದರೆ ಇವಾಗ ನಾವು ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ತೊಗೊಳ್ತೀವಲ್ಲ, ಏನು ಕ್ವಾಲಿಟಿ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಹಾಕ್ಕೊಳಕ್ಕಾದ್ರೂ ಆಗೋ ಥರ ಬಟ್ಟೆ ಇರುತ್ತೆ, ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಅದೇ ಥರ ಇರುತ್ತೇನೋ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದು. ಆದರೆ ಈ ಥರ ಮೋಸ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಅದೇ ಥರ ಫೇಕ್ ಅಂತ ಹೇಳಲ್ಲ, ಯಾಕಂದರೆ ಅದರಲ್ಲಿ ನಾನು ನೋಡ್ದಂಗೆ ಈ ಬಟ್ಟೆ ತೊಗೊಂಡಿರೋದು ಅದರಲ್ಲಿ ಸ್ವಲ್ಪ ಫಾಲೋವರ್ಸ್ ಕಮ್ಮಿನೇ ಇದ್ದರು. ನಾನು ಆವಾಗಲೇ ಅಬ್ಸರ್ವ್ ಮಾಡಬೇಕಾಗಿತ್ತು. ನಾನೇನು ಅಂದ್ಕೊಂಡೆ, ಕ್ಯಾಶ್ ಆನ್ ಡೆಲಿವರಿ ಇತ್ತಲ್ವ, ಕ್ಯಾಶ್ ಆನ್ ಡೆಲಿವರಿ ಇದೆ, ಹೆಂಗೂ ಬಿಡೋ, ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕರೆಕ್ಟಾಗಿರೋ ಬಟ್ಟೆನೇ ಬರ್ತವೆ ಅಂತ ನನ್ನ ಮೈಂಡ್ ಅನಿಸ್ತು. ಆದರೆ ಅದು ತಪ್ಪು. ಇನ್ನೊಂದು ನಾನು ಇನ್ಸ್ಟಾಗ್ರಾಮಲ್ಲೇ ತೊಗೊಂಡಿದ್ದು, ಇದು ಬಂದು 799 ಏನೋ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಸೇಮು ಅದರಲ್ಲಿ ಹೆಂಗಿದೆಯೋ ಹಂಗೆ ಇದೆ. ನಾನು ನೋಡಿದ ಟಾಪ್ ಎಲ್ಲನೂ, ಇದು ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ನನಗಿದು ಸ್ಲೀವ್ ಇಷ್ಟ ಆಯಿತು. ಮತ್ತು ಇದು ಹಾಕ್ಕೊಂಡು ನೋಡಿದೆ, ಎಲ್ಲ ಕರೆಕ್ಟಾಗಿದೆ, ಸೈಜು ಅಷ್ಟೇ ಎಲ್ಲ ಕರೆಕ್ಟಾಗಿತ್ತು. ಇದಕ್ಕೆ ನೋಡಿ ಕೊಟ್ಟಿರೋದ್ರಲ್ಲಿ ಏನು ಮೋಸ ಇಲ್ಲ ನೋಡಿ. ಈ ಥರ ಆದರೂ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಅಂದರೆ ಇದು 799 ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಂದರೆ ಈ ಬಟ್ಟೆಗೆ. ಆದ್ರೂ ಒಂದು ಸ್ವಲ್ಪ ಹಿಂಗಾದರೂ ಇದ್ದರೆ ಒಂದು ಸ್ವಲ್ಪ ಸಮಾಧಾನ ಆದರೂ ಇರುತ್ತೆ ಹಾಕ್ಕೊಳ್ಳೋಕ್ಕೆ. ಏನೋ ಅಷ್ಟು ಮಾತ್ರ 1-2 ಸತಿ ಯೂಸ್ ಮಾಡಿದ್ರಾದ್ರೂ ಅದು ಹಾಕ್ಕೊಂಡಿದ್ದೀವಿ ಅನ್ನೋ ತೃಪ್ತಿ ಇರುತ್ತೆ ಗೈಸ್. ಇದ್ರೆ ಈ ಬಟ್ಟೆನ ಏನು ಮಾಡೋದು ಹೇಳಿ, ಮುಸ್ರೆ ಬಟ್ಟೆಯಾಗಿ ಹಾಕ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಇದ್ದಾವೆ ಈ ಬಟ್ಟೆ. ಎಷ್ಟು ವಾಸನೆ ಹೊಡಿತೈತೆ ಅಂದರೆ ಅದು ಎಲ್ಲಿ ಯಾವ ತಿಪ್ಪೆಯಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ ಆ ಬಟ್ಟೆ ಅಂತೂ. ನನಗಂತೂ ತುಂಬ ಬೇಜಾರಾಗೋಯ್ತು, ನನಗೆ ಯಾಕಾದರೂ ತೊಗೊಂಡು ಅನ್ನೋ ಥರ ಆಗ್ಬಿಟ್ಟಿತ್ತು ನನಗಂತೂ ಈ ಬಟ್ಟೆಯಿಂದ. ಎಷ್ಟು ಮೋಸ ಮಾಡ್ತಾರಲ್ವ ಜನ. ನಂಬಿಕೆ ಅನ್ನೋದು ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ನಂಬಿಕೆ ಇಡಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಇವಾಗಿಂದು. ನೋಡಿ ನೀವು ಅಷ್ಟೇ ಆನ್ಲೈನಲ್ಲಿ ಏನೇ ತೊಗೊಳ್ಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ನನಗನ್ಸಿದ್ದು ಇನ್ಸ್ಟಾಗ್ರಾಮಲ್ಲಿ ತೊಗೊಳ್ಳೋದು ಬೇಡ. ಇವಾಗೂ ಭಯ ಇದೆ, ಯಾಕಂದರೆ ಮೊನ್ನೆ ಇನ್ನೊಂದು ನಾನು ಒಂದು ಅದಕ್ಕೆ ಬುಕ್ ಮಾಡಿದ್ದೆ. ಅದರಲ್ಲಿ ಅವ್ರ ಫಾಲೋವರ್ಸ್ ಎಲ್ಲ ಬಂದು 10K ಫಾಲೋವರ್ಸ್ ಇದ್ದರು ಅವ್ರಿಗೆ. ನಾನು 10K ಫಾಲೋವರ್ಸ್ ಇದ್ದಾರೆ ಮತ್ತು ಜಾಸ್ತಿ ಜನ ತೊಗೊಂಡಿದ್ದಾರೆ, ರಿವ್ಯೂ ಎಲ್ಲ ಹಾಕಿದ್ರು ಅವರು. ರಿವ್ಯೂ ಎಲ್ಲ ಹಾಕಿದಾರಲ್ವ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಆದರೂ ಜಾಸ್ತಿ ಏನೂ ಬುಕ್ ಮಾಡಿಲ್ಲ, ಒಂದು 500ಗೆ ಒಳಗಡೆ ಬುಕ್ ಮಾಡಿದ್ದೀನಿ. ಅದ್ರದ್ದು ನಾನು ಅಮೌಂಟ್ ಅವ್ರಿಗೆ ಪೇ ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ಇದೆ, ಅದನ್ನು ತೋರಿಸ್ತೀನಿ. ಅಷ್ಟು ಅಮೌಂಟು 500 ಕೊಟ್ಬಿಟ್ಟು ತೊಗೊಂಡು ಬುಕ್ ಮಾಡಿದ್ದೀನಿ. ಆದರೆ ಇದುವರೆಗೂ ಡ್ರೆಸ್ ಬಂದೇ ಇಲ್ಲ. ಒಂದು 4 ಡೇಸ್ ಅಂತ ಹೇಳಿದರು, 4-5 ಡೇಸ್ ಆಗುತ್ತೆ ಬರೋಕ್ಕೆ ಅಂತ ಹೇಳಿದರು. ಸರಿ 4-5 ಡೇಸ್ ಅಂತ ವೆಯ್ಟ್ ಮಾಡಿದೆ. ಇವಾಗ ಏನಿಲ್ಲ ಅಂದರೂ 15 ಡೇಸ್ ಆಯಿತು, ಇನ್ನೂ ಬಂದಿಲ್ಲ. ಕೇಳ್ತಾ ಇದ್ರೆ ಇಲ್ಲ ಬಂದಿದೆ ಅಂತಂದರು, 1-2 ದಿನ ಬಂದಿದೆ, ಚೆಕ್ ಮಾಡಿ ಅಂತ. ಆಮೇಲೆ ನಾನು ಬಂದಿಲ್ಲ, ಎಲ್ಲಿ ನೀವು ಕಳಿಸಿರೋದು ಡಿಸ್ಪ್ಯಾಚ್ ಅದು ಮಾಡಿರೋದು ಒಂದು ಫೋಟೋ ಕಳಿಸಿ, ನೀವು ನನಗೆ ಕಳಿಸಿದ್ದೀರಾ ಅಂತ ಒಂದು ಪ್ರೂಫ್ ಕಳಿಸಿ ನೋಡೋಣ ಅಂತಂದರೆ ನನ್ನ ನಂಬರ್ ಇವಾಗ ನನ್ನ ಅಕೌಂಟ್ನೇ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದಾರೆ. ಆ ಬ್ಲಾಕ್ ಮಾಡಿದ್ದಾರೆ. ಅವ್ರದ್ದು ಡೀಟೇಲ್ಸ್ ನಾನು ತೋರಿಸ್ತೀನಿ, ನೋಡಿ ಹುಷಾರಾಗಿರಿ. ನೀವು ಏನಾದರೂ ಶಾಪ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಶಾಪ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮಾತ್ರ.
ಆ್ಯಪಲ್ಲೆಲ್ಲ ನೀವು ಶಾಪ್ ಮಾಡೋದು ಅದೆಲ್ಲ ಏನು ಲಾಸ್ ಇಲ್ಲ, ಅದರಲ್ಲಿ ಪರವಾಗಿಲ್ಲ, ಬ್ರ್ಯಾಂಡೆಡ್ ಇಲ್ದಿದ್ರು ಒಂದು ಸ್ವಲ್ಪ ಬರುತ್ತೆ. ಆದರೆ ಮ್ಯಾಕ್ಸ್ದು ಮತ್ತು ಮಿಂತ್ರಾದಲ್ಲಿ ಮಾತ್ರ ನನಗೆ ತುಂಬ ಚೆನ್ನಾಗಿರೋ ಬಟ್ಟೆನೇ ಬಂದಿದ್ದಾವೆ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋ ಬಟ್ಟೆ ಎಲ್ಲ ಮಿಂತ್ರಾದಲ್ಲೇ, ಜೀನ್ಸ್ ಆಗಿರಲಿ, ಟಾಪ್ಸ್ ಆಗಿರಲಿ, ಕ್ರಾಪ್ ಟಾಪು ಮತ್ತು ಬೇರೆ ಥರ ಎಲ್ಲ ಥರ ಡ್ರೆಸ್ಸಸ್ಸು ಅಷ್ಟೇ. ಇವಾಗ ನನ್ನ ಸೈಜು ಒಂದು ಸ್ವಲ್ಪ ನಾನು ದಪ್ಪ ಇರೋದಕ್ಕೆ XXL ಒಂದು ಸ್ವಲ್ಪ ಹೊರಗಡೆ ಎಲ್ಲ ಹುಡುಕಬೇಕು, ಕಲೆಕ್ಷನ್ಸ್ ಅಷ್ಟೊಂದು ಸಿಗಲ್ಲ. ಮತ್ತು ನಾನು ಬ್ಯುಸಿ ಇರೋದ್ರಿಂದ ಬೇರೆ ಕಡೆ ಹೋಗಿ ತೊಗೊಳಕ್ಕೆಲ್ಲ ಕಷ್ಟ ಆಗುತ್ತೆ. ಆದ್ದರಿಂದ ನಾನೇನು ಮಾಡಿದೆ, ಎಲ್ಲೂ ಹೋಗಲ್ಲ ಅಷ್ಟೊಂದು. ನಾನು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಯಾರ ಹತ್ರನೂ ತೊಗೊಳೋದು ಇಲ್ಲ, ಎಲ್ಲ ಮಿಂತ್ರಾದಲ್ಲೇ ತೊಗೊಳ್ಳೋದು ನಾನು ಬಟ್ಟೆಗಳನ್ನ. ಮತ್ತು ಅದು ಬಿಟ್ಟರೆ ನಾನು ದೇವನಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಶಾಪ್ ಇದೆ, ಅದು ಆಲ್ಮೋಸ್ಟು ನಾವು ಚಿಕ್ಕ ವಯಸ್ಸಿಂದ ಅದೇ ಶಾಪಲ್ಲೇ ತೊಗೊಳ್ತಾ ಇರೋದು. ಆ ಶಾಪಲ್ಲಿ ಅಲ್ಲಿಗೆ ಹೋದರೆ ಮಾತ್ರ ಅಲ್ಲಿನೂ ಅಷ್ಟೇ ನಮಗೆ ಸ್ವಲ್ಪ ಕಮ್ಮಿಲೇ ಸಿಗುತ್ತೆ, ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ. ಮತ್ತು ಫಿಕ್ಸೇ ಇರುತ್ತೆ, ಫಿಕ್ಸ್ ಇದ್ರೂ ನಾವು ತೊಗೊಳ್ಬೋದು, ಆ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅಲ್ಲೇ ಹೋಗ್ತೀನಿ. ನನ್ನ ಮಗಳಿಗೂ ಅಷ್ಟೇ, ನನ್ನ ಮಗಳು ಹುಟ್ಟಿದಾಗಿಂದ ಆ ಅಂಗಡಿ ಬಿಟ್ಟರೆ ಬೇರೆ ಎಲ್ಲೂ ನಾನು ತೊಗೊಂಡಿಲ್ಲ, ಅಲ್ಲಿ ತೊಗೊಳ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲೂ ತೊಗೊಳ್ಳಲ್ಲ. ಆದರೆ ಇಲ್ಲಿ ಏನು ಗೊತ್ತಾ, ನಾನು ಹಾಕೊಳ್ಳೋ ಬಟ್ಟೆನ ಹೆಂಗೆ ಹೇಳ್ಕೊಳ್ತಿದ್ದಾರೆ ಜನ ಅಂದರೆ, ನಾನು ಒಂಥರ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ. ನಾನು ಯಾವ ಬಟ್ಟೆ ಆದರೂ ಹಾಕಲಿ, ಅವರು ಬಟ್ಟೆ ಸೇಲ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನನ್ನ ಹೆಸರು ಹೇಳ್ತಾರೆ. ನೋಡಿ, ಅವ್ರು ಹಾಕ್ಕೊಂಡಿರೋ ಬಟ್ಟೆ ನನ್ನ ಹತ್ರನೇ ತೊಗೊಂಡಿರೋದು ಅಂತ. ಏನು ಮಾಡೋಕ್ಕಾಗಲ್ಲ, ನನ್ನ ಹೆಸರು ಹೇಳ್ಕೊಂಡು ಒಂದಷ್ಟು ಜನ ಊಟ ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಯಾರಾದರೂ ಬಂದು ಹೌದಾ ನೀವು ಅಲ್ಲಿ ತೊಗೊಂಡ್ರ ಅಂತಂದರೆ, ಇನ್ನು ನನ್ನ ಹೆಸರು ಹೇಳ್ಕೊಂಡು ಊಟ ಮಾಡ್ತಿದ್ದಾರೆ, ಯಾರೋ ಒಬ್ಬರು ನನ್ನಿಂದ ಊಟ ಮಾಡ್ತಿದ್ದಾರಲ್ಲ, ಮಾಡಲಿ ಅಂತ ಹೇಳ್ಬಿಟ್ಟು ಹೌದು ನಾನು ಅಲ್ಲೇ ತೊಗೊಂಡಿದ್ದೆ, ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ತೊಗೊಂಡಿಲ್ಲ ಅದು ಇದು ಅಂತಂದರೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು. ಹಂಗೆ ನೋಡಿ, ನನ್ನ ಸ್ಟೋರಿ ಇಷ್ಟು. ನಿಮಗೆಲ್ಲ ನೋಡಿ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೇನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ಗೆಲ್ಲ ನಿಮಗೆ ಹೆಂಗಿದೆ, ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕಾ, ಇಲ್ಲ ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಯಾವುದ್ರ ಬಗ್ಗೆ ಮಾಡಬೇಕು ಅಂತೆಲ್ಲ ನನಗೆ ಒಂದು ಸ್ವಲ್ಪ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಲೈವ್ ಬರಬೇಕು ಅಂತ ಅನ್ಕೊತಾ ಇದ್ದೀನಿ, ಆದರೆ ಲೈವು ಬರೋದೋ ಬೇಡವಾ, ನೀವೆಲ್ಲ ಸ್ವಲ್ಪ ಮೀಟ್ ಆಗ್ತಿರಲ್ವ ಅಂತ ಗೊತ್ತಿಲ್ಲ. ನಿಮಗೆಲ್ಲ ನನ್ನ ಜೊತೆ ಮಾತಾಡಬೇಕು ಲೈವಲ್ಲಿ ಅಂತ ಆಸೆ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಲೈವ್ ಬನ್ನಿ ಅಂತ, ಇಲ್ಲ ಎಸ್ ಅಂತ ಹಾಕಿ ನಾನು ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಅದು ಒಂದಿನ ಡೇಟ್ ಫಿಕ್ಸ್ ಮಾಡಿಕೊಂಡು ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಲೈವ್ ಮಾಡೋಣ ಅಂತ. ಅವತ್ತು ಬನ್ನಿ, ಕೂತ್ಕೊಂಡು ಮಾತಾಡೋಣ. ನಿಮ್ದೇನೇ ಡೌಟ್ಸ್ ಇದ್ದರೂ ನಾನು ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ನನ್ನ ಹತ್ರ ಏನಾದರೂ ಮಾತಾಡಬೇಕು, ನನ್ನ ಕ್ವಶನ್ಸ್ ಏನಾದರೂ ಕೇಳಬೇಕು ಅಂತ ಇದ್ದರೆ ನನಗೆ ಲೈವ್ ಬನ್ನಿ ಅಂತ ನೀವು ಒಂದು ಮೆಸೇಜ್ ಕಾಮೆಂಟ್ ಹಾಕಿ, ನಾನು ಲೈವ್ ಬರ್ತೀನಿ, ಮಾತಾಡೋಣ ಕೂತ್ಕೊಂಡು. ನೋಡಿ ಗೈಸ್, ನೀವು ಅಷ್ಟೇ ಆನ್ಲೈನ್ ಶಾಪಿಂಗ್ ಮಾಡಿ ಮೋಸ ಹೋಗಬೇಡಿ. ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ಅಂಗಡಿಗೆ ಹೋಗಿ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ನಂಬಿಕೆ ಇರೋ ಆ್ಯಪಲ್ಲಿ ತೊಗೊಳ್ಳಿ. ಅದೇ ಬಿಟ್ಟರೆ ಈ ಥರ ನಂತರ ಮಾತ್ರ ಮೋಸ ಹೋಗಬೇಡಿ. ಯಾಕಂದರೆ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಇರುತ್ತೆ, ಒಂದೊಂದು ರೂಪಾಯಿನೂ ನಾವು ಖರ್ಚು ಮಾಡಬೇಕೆ, ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ರಿಚ್ ಇರಲ್ಲ, ರಿಚ್ ಇದ್ರೂ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾರೆ, ಅವ್ರಿಗೂ ಹೊಟ್ಟೆ ಉರಿದೋಗುತ್ತೆ, ಇಷ್ಟು ಖರ್ಚು ಮಾಡಿ ಈ ಥರ ಬಟ್ಟೆ ಬಂತಲ್ಲ ಅಂತ. ಅದರಿಂದ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಶಾಪ್ ಮಾಡಿ. ನೋಡಿ ಅಷ್ಟೇ, ಇನ್ನೇನು ಹೇಳೋಂಗಿಲ್ಲ. ಸರಿ, ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.